ನಮಸ್ಕಾರ ಎಲ್ಲರಿಗೂ. ನಮ್ಮ ಲದಾಖ್ ಟ್ರಿಪ್ನ 5ನೇ ದಿನ ಇವತ್ತು. ಲೇಹಲ್ಲಿ ಸ್ಟೇ ಮಾಡಿದ್ದ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಶಾಂತಿ ಸ್ತೂಪದ ಕಡೆ. ಇವತ್ತು ನಮಗೆ ಲೇಯಿಂದ ನೂಬ್ರಾ ವ್ಯಾಲಿವರೆಗೂ ರೈಡ್ ಮಾಡೋಕ್ಕಿತ್ತು. ನಾವಿದ್ದಿದ್ದ ಹೋಟೆಲಿಂದ 15 ನಿಮಿಷ ದೂರ ಇತ್ತು ಅಷ್ಟೇ ಶಾಂತಿ ಸ್ತೂಪ. 30 ರೂಪಾಯಿ ಕೊಟ್ಟು ಎಂಟ್ರಿ ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ಶಾಂತಿ ಸ್ತೂಪ ತುಂಬಾನೇ ಕ್ಲೀನ್ ಮತ್ತೆ ಸೈಲೆಂಟ್ ಆಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿನೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮುಂದೆ ಕಾರ್ದುಂಗ್ಲಾ ಕಡೆ ಪ್ರಯಾಣ ಬೆಳೆಸಿದ್ವಿ. ಕಾರ್ದುಂಗ್ಲಾ ವಿಶ್ವದ 2ನೇ ಅತಿ ಎತ್ತರದ ಮೋಟರಬಲ್ ರಸ್ತೆ. ಸ್ವಲ್ಪ ವರ್ಷದ ಮೊದಲು ಇದೇ ಅತಿ ಎತ್ತರದ ಮೋಟರಬಲ್ ರಸ್ತೆ ಆಗಿತ್ತು. ನಾವು ಎತ್ತರದ ಕಡೆ ಹೋಗ್ತಾ ಇದ್ದಂಗೆ ಉಸಿರಾಟಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಹೋಗಿದ್ ರಸ್ತೆನೂ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ನಾವು ಕಾರ್ದುಂಗ್ಲಾ ರೀಚ್ ಆದಾಗ ತುಂಬಾನೇ ಚಳಿ ಇತ್ತು. ಟೆಂಪರೇಚರ್ ಅರೌಂಡ್ 3ರಿಂದ 4 ಡಿಗ್ರಿ ಇತ್ತು. ಜನನೂ ತುಂಬಾ ಇದ್ರು. ಅಲ್ಲದೆ ಆಲ್ಟಿಟ್ಯೂಡ್ ಜಾಸ್ತಿ ಇದ್ದಿದ್ರಿಂದ ಉಸಿರಾಟ ಕಷ್ಟ ಆಗ್ತಿತ್ತು. ನಾವು ಅಲ್ಲೆಲ್ಲ ಫೋಟೋ ವಿಡಿಯೋಸ್ ತಗೊಳ್ಳೋವರೆಗೂ ಎಲ್ಲಾನು ಚೆನ್ನಾಗೇ ಇತ್ತು. ಇನ್ನೇನು ನಾವು ಅಲ್ಲಿಂದ ಕೆಳಗೆ ಹೋಗಕ್ಕೆ ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಸ್ನೋಫಾಲ್ ಸ್ಟಾರ್ಟ್ ಆಯ್ತು. ಇದೇ ನಮ್ಗೆ ಫಸ್ಟ್ ಲೈವ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆದ್ರೆ ಚಳಿ ಮಾತ್ರ ತುಂಬಾನೇ ಇತ್ತು. ಕೈಯೆಲ್ಲ ನಂಬಾಗಿದ್ವು. ಬೈಕ್ ರೈಡ್ ಮಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ಅಲ್ಲಿಂದ ನಾವು ಹೋಗಿದ್ದೆ ಡಿಸ್ಕಿಟ್ ಮಾನೆಸ್ಟ್ರಿಗೆ. ಇಲ್ಲಿರೋ ಬುದ್ಧನ ಪ್ರತಿಮೆಗೆ ಮೈತ್ರೇಯಿ ಬುದ್ಧ ಅಂತಾನೂ ಹೇಳ್ತಾರೆ. ಅದರ ಅರ್ಥ ಫ್ಯೂಚರ್ ಬುದ್ಧ ಅಂತ. ಇದು 106 ಅಡಿ ಎತ್ತರ ಇದೆ. ಇಲ್ಲಿಂದ ಸುತ್ತಮುತ್ತನೂ ತುಂಬಾ ಒಳ್ಳೆ ವ್ಯೂ ಇತ್ತು. ಇದೆಲ್ಲ ನೋಡಿ ಮುಗಿಸೋ ಅಷ್ಟರಲ್ಲೇ ಸಂಜೆ 7 ಗಂಟೆ ಆಗೋಗಿತ್ತು. ಹಂಗಾಗಿ ನಾವು ಅಲ್ಲಿಂದ ನೂಬ್ರಾ ವ್ಯಾಲಿಯಲ್ಲಿರೋ ನಮ್ಮ ಸ್ಟೇ ಕಡೆ ಹೊರಟ್ವಿ. ಇವತ್ತು ನಮ್ಗೆಲ್ಲ ಟೆಂಟ್ ಸ್ಟೇ ಇತ್ತು. ಎಲ್ಲರೂ ತುಂಬಾನೇ ಸುಸ್ತಾಗಿದ್ರಿಂದ ಬೇಗ ಬೇಗ ಊಟ ಮುಗಿಸಿ ದಿನಾನ ಎಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಡೀಟೇಲ್ಡ್ ವಿಡಿಯೋ ನೋಡಬೇಕು ಅಂದ್ರೆ ಅಲೆಮಾರಿ ಅಭಿ ಅಂತ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ.